ಕಾಯಕಯೋಗಿ ಗುರು ತಿಪ್ಪೇರುದ್ರಸ್ವಾಮಿ ವಾರ್ಷಿಕ ಮಹಾಜಾತ್ರೆ ನಿಮಿತ್ತ ಮಂಗಳವಾರ ಪಟ್ಟಣದ ಹೊರಮಠದಿಂದ ಒಳಮಠದವರೆಗೂ ವಸಂತೋತ್ಸವ ಕಾರ್ಯಕ್ರಮದ ನಿಮಿತ್ತ ಅದ್ದೂರಿ ಪಲ್ಲಕ್ಕಿ ಉತ್ಸವ ನಡೆಯಿತು. 1 ಕಿಲೋಮೀಟರ್ ದೂರದವರೆಗೆ ಪಟ್ಟಣದ ರಾಜಬೀದಿಯಲ್ಲಿ ಮೆರವಣಿಗೆ ವಿಜೃಂಭಣೆಯಿಂದ ಸಾಗಿತು. ಸೋಮವಾರ ರಾತ್ರಿ ಅಲಂಕೃತ ಪಲ್ಲಕ್ಕಿಯಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಾಲಯ ಸಾಂಪ್ರದಾಯಿಕ ವಾದ್ಯಗಳು ಹಾಗೂ ದೇವರ ಪಟ್ಟದ ಗೂಳಿಯೊಂದಿಗೆ ರಾತ್ರಿ 12:30ಕ್ಕೆ ಪಾದಗಟ್ಟೆಯವರೆಗೂ ಹೊತ್ತು ತರಲಾಯಿತು. ನಂತರ ಬೆಳಗಿನ ಜಾವ ವಿವಿಧ ಪೂಜೆಗಳನ್ನು ನೆರವೇರಿಸಿ ನಂತರ ಹೊರಮಠಕ್ಕೆ ಕರೆತರಲಾಯಿತು. ಮಂಗಳವಾರ ಬೆಳಗ್ಗೆ 8:30ಕ್ಕೆ ಊಳಿಗ ಸೇವೆಯನ್ನ ಮುಗಿಸಿಕೊಂಡು ಹೊರಟಾಗ ದಾರಿಯುದ್ದಕ್ಕೂ ಹರಕೆ ಹೊತ್ತ ಮಹಿಳೆಯರು, ಮಕ್ಕಳು, ಪುರುಷರು ಸಾಲಾಗಿ ಅಡ್ಡ ಮಲಗಿದರು. ಪಲ್ಲಕ್ಕಿ ಹೊತ್ತ ಊಳಿಗದ ಸೇವಕರು ಭಕ್ತರನ್ನ ದಾಟಿಕೊಂಡು ಬರುತ್ತಿದ್ದರು. ಹಿಂದಿನಿಂದ ಈ ಪದ್ಧತಿ ಬೆಳೆದು ಬಂದಿದೆ. ಭಕ್ತರು ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಪಲ್ಲಕ್ಕಿ ಸೇವೆಯನ್ನ ಮಾಡುತ್ತಾರೆ. ಪಲ್ಲಕ್ಕಿ ಸೇವೆ ಮಾಡುವುದರಿಂದ ಸಕಲ ರೋಗ ರುಜಿನಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ. ನಾಯಕನಹಟ್ಟಿ ಪಟ್ಟಣದಲ್ಲಿ ಮಂಗಳವಾರ ವಸಂತೋತ್ಸವದ ನಿಮಿತ್ತ ಗುರು ತಿಪ್ಪೇರುದ್ರಸ್ವಾಮಿ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುವಾಗ ದೊಡ್ಡ ರಥದಿಂದ ಮಡಿವಾಳ ಸಮುದಾಯದ 5 ಮನೆತನದವರು ಮಡಿ ಸೀರೆ ಹಾಸಿಕೊಂಡು ಒಳಮಠದವರೆಗೆ ಕರೆದುಕೊಂಡು ಹೋಗುತ್ತಾರೆ. ದೇವಾಲಯದ ಅರ್ಚಕ ಮನೆತನದ ಮಹಿಳೆಯರು ದೇವರಿಗೆ ವಿಶೇಷ ಆರತಿ ದೀಪಗಳನ್ನ ಬೆಳಗಿ ಗುರು ತಿಪ್ಪೇರುದ್ರಸ್ವಾಮಿಯ ಉತ್ಸವ ಮೂರ್ತಿಯನ್ನ ಗುಡಿ ತುಂಬಿಸಿದರು. ಇದೇ ವೇಳೆ ಪಟ್ಟಣದ ಬಸವಣ್ಣನ ಪೂಜೆ ನೆರವೇರಿಸಿ ಒಳಮಠಕ್ಕೆ ಕರೆತರಲಾಯಿತು. ನಂತರ ಸ್ವಾಮಿಗೆ ಮಹಾಮಂಗಳಾರತಿ, ಪಲ್ಲಕ್ಕಿ ಸೇವೆಯಲ್ಲಿ ಭಾಗವಹಿಸಿದ 100 ಊಳಿಗದ ಸೇವಕರಿಗೆ ಬಾಳೆಹಣ್ಣು ಪ್ರಸಾದ ವಿನಿಯೋಗಿಸಲಾಯಿತು. ಮೂಲಕ ವಾರ್ಷಿಕ ಜಾತ್ರಾ ಮಹೋತ್ಸವ ಸಂಪನ್ನವಾಗಿ ಈ ವರ್ಷದ ವಾರ್ಷಿಕ ಜಾತ್ರೆ ತೆರೆಬಿದ್ದಿತು. ಮಾರ್ಚ್ 24 ಸೋಮವಾರ ಮರಿ ಪರೀಕ್ಷೆ ಮಾಡಲಾಗುತ್ತದೆ. ವಾರ್ಷಿಕ ಜಾತ್ರೆಗೆ ಬಾರದೇ ಇರುವ ಭಕ್ತರು ಮರಿ ಪರೀಕ್ಷೆಗೆ ಬಂದು ದೇವರಿಗೆ ಹರಕೆ ಸಲ್ಲಿಸುತ್ತಾರೆ. ಮಹಿಳೆಯರು, ಮಕ್ಕಳು, ವೃದ್ಧರು ಜನಸಂದಣಿಯ ಹಿನ್ನೆಲೆಯಲ್ಲಿ ಮಹಾರಥೋತ್ಸವಕ್ಕೆ ಬರದೇ ಇರುವವರು ಮರಿ ಪರೀಕ್ಷೆಗೆ ಬರುತ್ತಾರೆ. ಮುಂದಿನ ವರ್ಷದ ವಾರ್ಷಿಕ ಜಾತ್ರೆ ಮುನ್ನುಡಿಯಾಗಿ ಇದನ್ನ ಆಚರಿಸುತ್ತಾರೆ ಎಂಬ ಪ್ರತೀತಿ ಇದೆ ಎಂದು ಪಟ್ಟಣದ ದಳವಾಯಿ ರುದ್ರಮುನಿ ಮಾಹಿತಿಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ದೊರೆ ತಿಪ್ಪೇಸ್ವಾಮಿ, ಎನ್ ಉಮೇಶ್, ಟಿ ರುದ್ರಮುನಿ, ತ್ರಿಶೂಲ್ ಕುಮಾರ್ ಕಾಂತರಾಜ್ ಸೇರಿದಂತೆ ಸಮಸ್ತ ನಾಯಕನಹಟ್ಟಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಸರ್ವ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ KT ಓಬ್ಳೇಶ್, ನಲಗೇತನಹಟ್ಟಿ.